ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ನಿಮಗೆ ಶೇರ್ ಮಾಡ್ಕೊಳಕ್ಕೆ ಬಂದಿರೋವಂಥ ರೆಸಿಪಿ ಬಂದ್ಬಿಟ್ಟು ನ್ಯೂ ಮದರ್ಸ್ಗಾಗಿರ್ಬೋದು ಅಥವಾ ಮಕ್ಕಳಿಟ್ಕೊಂಡು ಕೆಲಸ ಮಾಡ್ತಿರೋ ಮದರ್ಸ್ಗಾಗಿರ್ಬೋದು ತುಂಬ ಯೂಸ್ಫುಲ್ ಆದಂಥ ರೆಸಿಪಿ. ಇದನ್ನು ನಾವು ಒಂದ್ಸಲಿ ಮಾಡಿಟ್ಕೊಂಡ್ರೆ ಈಗ ನೆಕ್ಸ್ಟ್ 15 ಡೇಸು ಬೇಬೀಸ್ ಲಂಚಿಗೆ ಏನು ಮಾಡಬೇಕು ಅಂತ ತಲೆನೋವಿರೋದಿಲ್ಲ. ವಿತಿನ್ 5 ಮಿನಿಟ್ಸಲ್ಲಿ ನಾವು ಇದನ್ನು ರೆಡಿ ಮಾಡ್ಕೋಬೋದು ಬೇಬೀಸ್ ಲಂಚಿಗೆ. ಸೊ ಆ್ಯಂಡ್ ಇದನ್ನು ನಾವು 7 ತಿಂಗಳು ಮಕ್ಕಳಿಂದನೂ ಸಹ ಕೊಡ್ಬೋದು. ಸೊ ಬನ್ನಿ ಅದೇನು ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ. ನಾನಿವತ್ತು ನಿಮಗೆ ತೋರಿಸೋದಕ್ಕೆ ಹೊರಟಿರೋದು ಇನ್ಸ್ಟೆಂಟ್ ಕಿಚಡಿ ಮಿಕ್ಸ್ ಹೆಂಗೆ ಮಾಡ್ಕೊಳೋದು ಅಂತ. ಇದು ಆ್ಯಕ್ಚುಲಿ ಮಾಡಿಟ್ಕೊಂಡ್ರೆ ನಾವು ಒಂದು 15 ಡೇಸಿಗೆ ಬೇಬೀಸ್ ಲಂಚಿಗೆ ಏನೂ ತಲೆ ಕೆಡಿಸ್ಕೊಳೋ ಅವಶ್ಯಕತೆ ಇರೋದಿಲ್ಲ. ಸೊ ಅದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಏನು ಅಂತ ತೋರಿಸ್ತೀನಿ ಬನ್ನಿ. ನಾನು ಫಸ್ಟು ಒಂದು ಹಾಫ್ ಬೌಲ್ ನಾನು ಹೆಸರು ಬೇಳೆ ತೊಗೊಂಡಿದ್ದೀನಿ. ಅದಾದಮೇಲೆ ರೆಡ್ ರೈಸ್, ಅದಾದಮೇಲೆ ಅನ್ಪಾಲಿಶ್ಡ್ ರೈಸ್, ಇದು ಬೆಳೆದಿರೋ ಅಕ್ಕಿ ತೊಗೊಂಡಿದ್ದೀನಿ ನಾನು. ಅದಾದಮೇಲೆ ಒಂದು ಸ್ವಲ್ಪ ಜೀರಿಗೆ ನಾವು ಏನೋ ತುಂಬ ಜಾಸ್ತಿ ತೊಗೊಳೋ ಅವಶ್ಯಕತೆ ಇರೋದಿಲ್ಲ. ಒಂದು ಚಿಕ್ಕ ಬೌಲಲ್ಲಿ ಒಂದು ಹಾಫ್ ತೊಗೊಂಡಿದ್ದೀನಿ ನಾನು. ಅದಾದಮೇಲೆ ಮೆಂತ್ಯ ಪೌಡರ್. ಇಷ್ಟು ನಮಗೆ ಬೇಕಾಗಿರೋವಂತಹ ಇಂಗ್ರೀಡಿಯೆಂಟ್ಸ್, ನಮಗೆ ಇನ್ಸ್ಟೆಂಟ್ ಕಿಚಡಿ ಮಿಕ್ಸ್ ಮಾಡ್ಕೊಳ್ಳೋದಕ್ಕೆ ಬೇಕಾಗಿರೋವಂಥ ಇಂಗ್ರೀಡಿಯೆಂಟ್ಸು. ಫಸ್ಟಿಗೆ ನಾನು 1 ಬೌಲ್ ಅನ್ಪಾಲಿಶ್ಡ್ ರೈಸ್ ತೊಗೊಂಡಿದ್ದೀನಲ್ಲ, ಅದನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಹೊಡ್ಕೊಳ್ತಾ ಇದ್ದೀನಿ. ಅಂದರೆ ಇದು ಫುಲ್ ನೈಸ್ ಪೌಡರ್ ಹಾಕಬಾರ್ದು, ದಪ್ಪ ದಪ್ಪ ಹೊಡ್ಕೋಬೇಕು. ಅದಾದಮೇಲೆ ಅದೇ ಬೌಲಲ್ಲಿ ಹಾಫ್ ಕಪ್ಪಷ್ಟು ನಾನು ಹೆಸರು ಬೇಳೆನ ತೊಗೊಂಡಿದ್ದೀನಿ. ಸೊ ಇದೂ ಅಷ್ಟೇ, ನಾವು ಅಕ್ಕಿನ ಯಾವ ಥರ ಹೊಡ್ಕೊಂಡ್ವೋ ಅದೇ ಥರ ಹೊಡ್ಕೋಬೇಕು. ಅದಾದಮೇಲೆ ರೆಡ್ ರೈಸ್ ನಾನು ತೊಗೊಂಡಿರೋ ಕಪ್ಪಲ್ಲೇ ಒಂದು ಹಾಫ್ ಬೌಲ್ ಬಂದುಬಿಟ್ಟು ನಾನು ರೆಡ್ ರೈಸ್ನ ತೊಗೊಂಡಿದ್ದೀನಿ. ಸೊ ಆ ರೆಡ್ ರೈಸ್ನೂ ಸಹ ಕ್ಲೀನಾಗೆ ನಾನು ಹೊಡ್ಕೋತಾ ಇದ್ದೀನಿ. ದಪ್ಪ ದಪ್ಪ ಹೊಡ್ಕೋಬೇಕು. ಇದು ಕ್ಲೀನಾಗೆ ನೈಸಾಗಿ ಪುಡಿ ಮಾಡ್ಕೋಬಾರ್ದು ನಾವು. ಸೊ ದಪ್ಪ ದಪ್ಪ ಜಸ್ಟ್ ಲೈಕ್ ಹೆಂಗೆ ಅಂದರೆ ಮಕ್ಕಳಿಗೆ ತಿನ್ನೋದಕ್ಕೆ ಈಸಿ ಆಗಲಿ ಅಂತ ಈ ಥರ ನಾನು ಹೊಡ್ಕೋತಾ ಇದ್ದೀನಿ. ಅದಾದಮೇಲೆ ಇದಕ್ಕೆ ನಾನು ಏನು ಆ್ಯಡ್ ಮಾಡ್ಕೋಬೇಕು ಅಂದರೆ ನೆಕ್ಸ್ಟು ಜೀರಿಗೆನ ಆ್ಯಡ್ ಮಾಡ್ಕೋತಾ ಇದ್ದೀನಿ ನಾನು. ಅದಾದಮೇಲೆ ಮೆಂತ್ಯನ ಹುರ್ದು ಪೌಡರ್ ಮಾಡಿಟ್ಕೊಂಡಿದ್ದೀನಿ. ನಾನು ಎಲ್ಲದಕ್ಕೂ ಬೇರೆ ಯಾವುದೇ ಅಡುಗೆಗಾದ್ರೂ ಇದನ್ನ ಯೂಸ್ ಮಾಡ್ತಾ ಇರ್ತೀನಿ. ಅದಕ್ಕೋಸ್ಕರ ಒಂದು ಪೌಡರ್ನ ಮಾಡಿ ಎತ್ತಿಟ್ಕೊಬಿಟ್ಟಿರ್ತೀನಿ. ಸೊ ಅದನ್ನು ಸ್ವಲ್ಪ ಹಾಕ್ಕೋತಾ ಇದ್ದೀನಿ. ಇಷ್ಟನ್ನು ನಾನು ಕ್ಲೀನಾಗೆ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಇನ್ಸ್ಟೆಂಟ್ ಕಿಚಡಿ ಮಿಕ್ಸಿಂದ ಮದರ್ಸಿಗೆ ತುಂಬ ಅಂದರೆ ತುಂಬ ಟೈಮ್ ಸೇವ್ ಆಗುತ್ತೆ, ಮತ್ತು ಬೇಬೀಸಿಗೂ ಕೂಡ ಒಂದು ಒಳ್ಳೆ ಹೆಲ್ದಿ ಲಂಚ್ ಕೂಡ ಪ್ರಿಪೇರ್ ಮಾಡ್ಕೋಬೋದು ನಾವು. ಈ ಕಿಚಡಿ ಮಿಕ್ಸಿಂದ ಮಕ್ಳಿಗೆ ಸಿಗುವಂತಹ ಹೆಲ್ತ್ ಬೆನಿಫಿಟ್ಸ್ ಹೇಳ್ತೀನಿ ಬನ್ನಿ. ಈ ಕಿಚಡಿಯಿಂದ ಮಕ್ಕಳಿಗೆ ಕಾರ್ಬೋಹೈಡ್ರೇಟ್ಸ್ ಇರ್ಬೋದು, ಪ್ರೋಟೀನ್ ಇರ್ಬೋದು, ಮಿನರಲ್ಸು, ವಿಟಮಿನ್ಸು, ಐರನ್ನು, ಅದ್ರ ಜೊತೆಗೆ ಈಸಿ ಟು ಡೈಜೆಸ್ಟ್ ಫಾರ್ ಬೇಬೀಸ್ ಆಲ್ಸೋ. ಎಲ್ಲರ ತಲೆಯಲ್ಲೂ ಇವಾಗ ಒಂದು ಕ್ವೆಶನ್ ಬರುತ್ತೆ, ಜಸ್ಟ್ ರೈಸು, ಮೂಂಗ್ ದಾಲು, ಜೀರಿಗೆ, ಮೆಂತ್ಯ ಯೂಸ್ ಮಾಡಿದ್ರೆ ಇಷ್ಟೊಂದೆಲ್ಲ ಹೆಲ್ತ್ ಬೆನಿಫಿಟ್ಸ್ ಹೆಂಗೆ ಬರುತ್ತೆ ಅಂತ ತಲೆಯಲ್ಲಿ ಓಡ್ತಾ ಇರುತ್ತೆ. ಅದನ್ನು ಮುಂದೆ ವಿಡಿಯೋದಲ್ಲಿ ಹೇಳ್ತೀನಿ ಬನ್ನಿ. ಸೊ ಈಗ ನೀವು ನೋಡ್ಬೋದು, ಈ ಮಿಕ್ಸ್ನ ನಾನೊಂದು ಕಂಟೈನರ್ಗೆ ಹಾಕೋತಾ ಇದ್ದೀನಿ. ನಾನು ಮಾಡ್ಕೊಂಡಿರೋವಂಥ ಮಿಕ್ಸ್ ಬಂದ್ಬಿಟ್ಟು ಈ ಕಂಟೈನರಲ್ಲಿ ಒಂದು 3/4 ಭಾಗ ತುಂಬುತ್ತೆ. ಈ ಮಿಕ್ಸ್ ಬಂದ್ಬಿಟ್ಟು ನನಗೊಂದು 15 ಡೇಸ್ವರೆಗೂ ಬರುತ್ತೆ. ನೀವು ನೋಡ್ಬೋದು ಇದು ಯಾವ ಟೆಕ್ಸ್ಚರಲ್ಲಿ ಈ ಮಿಕ್ಸ್ ರೆಡಿ ಆಗಿದೆ ಅಂತ. ಈ ಥರ ಟೆಕ್ಸ್ಚರಲ್ಲಿ ನಾವು ಕಿಚಡಿ ಮಿಕ್ಸ್ನ ರೆಡಿ ಮಾಡ್ಕೊಳೋದ್ರಿಂದ ಮಕ್ಕಳಿಗೆ ತಿನ್ನಬೇಕಾದ್ರೆ ಚ್ಯೂ ಮಾಡಬೇಕು ಅನ್ನೋ ನೆಸೆಸಿಟಿ ಇರೋದಿಲ್ಲ. ಕೆಲವು ಮಕ್ಕಳಿಗೆ ಇನ್ನೂ ಅಲ್ಲಿ ಬಂದಿರೋದಿಲ್ಲ, ಕೆಲವ್ರಿಗೆ ಬಂದಿರುತ್ತೆ. ಬಂದಿದ್ರೂ ಅವ್ರಿಗೆ ಚ್ಯೂ ಮಾಡೋದು ಹೆಂಗೆ ಅಂತ ಅಷ್ಟು ಗೊತ್ತಿರೋದಿಲ್ಲ. ಹಂಗಾಗಿ ಈ ಥರ ಇರೋದ್ರಿಂದ ಮಕ್ಕಳಿಗೆ ಈಸಿಯಾಗಿ ಡೈಜೆಷನ್ಗೂ ಒಳ್ಳೆಯದು, ಮತ್ತು ಅವ್ರು ಈಸಿಯಾಗಿ ನುಂಗೋದಕ್ಕೂ ಕೂಡ ಒಳ್ಳೆಯದು. ಸೊ ಈಗ ಬನ್ನಿ, ಈ ಕಿಚಡಿಯಿಂದ ಮಕ್ಕಳಿಗೆ ನಾನು ಹೇಳಿರೋ ಅಷ್ಟು ಹೆಲ್ತ್ ಬೆನಿಫಿಟ್ಸ್ ಹೆಂಗೆ ಸಿಗುತ್ತೆ ಅಂತ ನಾನು ನಿಮಗೆ ಹೇಳ್ತೀನಿ. ಫಾರ್ ಎಕ್ಸಾಂಪಲ್, ಈ ಕಿಚಡಿ ಮಿಕ್ಸ್ನ ನಾನು ಒಂದು 2 ಇಂದ 3 ಸ್ಪೂನಷ್ಟು ಆಗೋಷ್ಟು ತೊಗೋತಾ ಇದ್ದೀನಿ. ನೀವು ನಿಮ್ಮ ಬೇಬಿ ಎಷ್ಟು ಕ್ವಾಂಟಿಟಿ ತಿನ್ನುತ್ತೆ ಅನ್ನೋದ್ರ ಮೇಲೆ ಕಿಚಡಿ ಮಿಕ್ಸ್ನ ತೊಗೊಳ್ಳಿ. ಇದನ್ನು ನಾನು ಫಸ್ಟು ಒಂದು 3 ಸ್ಪೂನ್ ತೊಗೊಂಡು ಕ್ಲೀನಾಗಿ ಒಂದ್ಸಲಿ ತೊಳ್ಕೊತಾ ಇದ್ದೀನಿ. ಇದನ್ನು ತುಂಬ ಸಲ ನಾನು ವಾಶ್ ಮಾಡೋದಿಲ್ಲ, ಏಕೆ ಅಂದರೆ ರೈಸ್ ಆಗಿರ್ಬೋದು, ಮೂಂಗ್ ದಾಲ್ ಆಗಿರ್ಬೋದು, ಅದನ್ನು ಜಾಸ್ತಿ ವಾಶ್ ಮಾಡಿದ್ರೆ, ಫಾರ್ ಎಕ್ಸಾಂಪಲ್ ರೈಸ್ನ ತುಂಬ ವಾಶ್ ಮಾಡಿದ್ರೆ ಏನಾಗುತ್ತೆ ಅಂದರೆ ಅದ್ರ ಮೇಲಿರೋವಂಥ ಥಯಾಮಿನ್ ಕ್ಲೀನಾಗೆ ವಾಶೌಟ್ ಆಗಿಬಿಡುತ್ತೆ. ನಮಗೆ ಬೇಕಾಗಿರೋದೇ ಆ್ಯಕ್ಚುಲಿ ಆ ರೈಸಲ್ಲಿ ಥಯಾಮಿನ್ ಅನ್ನೋ ಒಂದು ಕಂಟೆಂಟು. ಅದೇ ಇಲ್ಲ ಅಂದರೆ
ಏನೋ ನೋ ಯೂಸ್ ಅಂತಲೇ ಹೇಳ್ಬೋದು ನಾವು ರೈಸ್ ತಿನ್ನೋದ್ರಿಂದ. ಸೊ ರೈಸ್ನ ನಾನು ಜಾಸ್ತಿ ನಾನೇ ಆಗಲಿ ನಾನು ತಿನ್ನೋದಕ್ಕೆ ತುಂಬ ಸಲ ವಾಶ್ ಮಾಡೋದಿಲ್ಲ. ಮ್ಯಾಕ್ಸಿಮಮ್ 2 ಟೈಮ್ಸ್ ವಾಶ್ ಮಾಡ್ತೀನಿ. ಸೊ ಈಗ ವಾಶ್ ಮಾಡಿ ಇದನ್ನು ನಾನು ಒಂದು 10 ಟು 15 ಮಿನಿಟ್ಸ್ ಸೋಕ್ ಮಾಡ್ತೀನಿ. ಅದಾದಮೇಲೆ ಇದಕ್ಕೆ ನಾನು ನೆಕ್ಸ್ಟ್ ಬೇಕಾಗಿರುವಂತಹ ವೆಜಿಟೇಬಲ್ಸ್ನ ರೆಡಿ ಮಾಡ್ಕೋತೀನಿ. ನೀವು ನೋಡ್ಬೋದು ನಾನು ದಿನಾನೂ ಒಂದೊಂದು ಥರ ವೆಜ್ಜೀಸ್ನ ಯೂಸ್ ಮಾಡ್ಕೋತೀನಿ. ಫಾರ್ ಎಕ್ಸಾಂಪಲ್ ಪಾಲಕು, ಬೀನ್ಸು, ನೆಲ್ಲಿಕಾಯಿ ಇರ್ಬೋದು, ಪೊಟ್ಯಾಟೊ, ಈರುಳ್ಳಿ, ಬೆಳ್ಳುಳ್ಳಿ, ಟೊಮ್ಯಾಟೊ, ಅದಾದಮೇಲೆ ನುಗ್ಗೆ ಸೊಪ್ಪಿರ್ಬೋದು, ಇಲ್ಲಾಂದರೆ ಏನೋ ಮೊಳಕೆ ಕಟ್ಟಿರೋ ಕಾಳಾಗಿರ್ಬೋದು, ಅದು ಇಲ್ಲ ಅಂದರೆ ಫಾರ್ ಎಕ್ಸಾಂಪಲ್ ಏನೋ ಟೊಮ್ಯಾಟೊ, ಪೀಸು, ಸ್ವೀಟ್ ಪೊಟ್ಯಾಟೊ, ಇದನ್ನೆಲ್ಲ. ಸೊ ನಿಮ್ಮ ಮನೇಲಿ ನೀವು ಏನೇನು ಥರ ವೆಜಿಟೇಬಲ್ಸ್ ಯಾವ್ಯಾವ ಥರ ವೆಜಿಟೇಬಲ್ಸ್ನ ತಿಂತೀರೋ ಆ ಎಲ್ಲ ವೆಜಿಟೇಬಲ್ಸ್ನು ನಾವು ಈ ಕಿಚಡಿಗೆ ಯೂಸ್ ಮಾಡ್ಬೋದು. ಡೈಲಿ ಒಂದೊಂದು ಥರ ವೆಜಿಟೇಬಲ್ಸ್ನ ಯೂಸ್ ಮಾಡಿ ಈ ಕಿಚಡಿನ ನಾವು ಪ್ರಿಪೇರ್ ಮಾಡ್ಬೋದು. ಸೊ ಇದರಿಂದ ಮಕ್ಕಳಿಗೆ ಸಿಗಬೇಕಾಗಿರೋ ಎಲ್ಲ ಥರ ವಿಟಮಿನ್ಸು, ಐರನ್ ಆಗಿರ್ಬೋದು, ಮಿನರಲ್ಸ್ ಆಗಿರ್ಬೋದು, ಕಾರ್ಬೋಹೈಡ್ರೇಟ್ಸ್ ಆಗಿರ್ಬೋದು, ಫೈಬರ್ ಆಗಿರ್ಬೋದು. ಸೊ ನಿಮ್ಗೆ ಗೊತ್ತಿರುತ್ತೆ ಅಲ್ಲ, ಯಾವುದ್ರಲ್ಲಿ ಫೈಬರ್ ಜಾಸ್ತಿ ಇರುತ್ತೆ, ಯಾವುದ್ರಲ್ಲಿ ಐರನ್ ರಿಚ್ ಇರುತ್ತೆ, ಯಾವುದ್ರಲ್ಲಿ ಕಾರ್ಬೋಹೈಡ್ರೇಟ್ಸನ್ನು ಆಲ್ರೆಡಿ ನಾವು ಯೂಸ್ ಮಾಡ್ತಾ ಇದ್ದೀವಿ ಕಿಚಡಿಯಲ್ಲಿ. ಸೊ ಯಾವುದ್ರಲ್ಲಿ ಏನೇನು ಬೆನಿಫಿಟ್ಸ್ ಇದೆ ಅಂತ ತಿಳ್ಕೊಂಡು ನೀವು ಆ ವೆಜ್ಜಸ್ನ ಯೂಸ್ ಮಾಡಿಕೊಂಡು ಕಿಚಡಿನ ಪ್ರಿಪೇರ್ ಮಾಡ್ಬೋದು. ನಾನು ಯೂಶ್ವಲಿ ಟೊಮ್ಯಾಟೊ, ಈರುಳ್ಳಿ, ಬೆಳ್ಳುಳ್ಳಿ ಈ 3ನ ರೆಗ್ಯುಲರಾಗಿ ಯೂಸ್ ಮಾಡ್ತೀನಿ. ಅದ್ರ ಜೊತೆಗೆ 2 ಇಲ್ಲ 3 ವೆಜಿಟೇಬಲ್ಸ್ ಆಗಿರ್ಬೋದು, ಇಲ್ಲಾಂದರೆ ಪಾಲಕ್ಕು, ನುಗ್ಗೆ ಸೊಪ್ಪು, ಯಾವ ಥರ ಏನು ನಾವು ಏನೇನು ತಿಂತೀವೋ ಆ ಎಲ್ಲ ವೆಜ್ಜೀಸ್ನೂ ನಾವು ಕೂಡ ಮಕ್ಕಳಿಗೆ ಕೊಡ್ಬೋದು, ಏನೂ ತೊಂದರೆ ಆಗೋದಿಲ್ಲ. ಸೊ ಇಷ್ಟೂ ಥರ ವೆಜ್ಜೀಸ್ನ ನಾವು ಹಾಕ್ಕೊಂಡು ಇದನ್ನು ಏನಿಲ್ಲ ಅಂದ್ರೂ ಅದಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು, ಏನಿಲ್ಲ ಅಂದ್ರೂ ನಾನು ಏನು ಮಾಡ್ತೀನಿ ಅಂದರೆ 10 ಟೈಮ್ಸ್ ಕೂಗಿಸ್ತೀನಿ, ವಿಷಲ್ನ 10 ಟೈಮ್ಸ್ ಕೂಗಿಸ್ತೀನಿ. ಆಗಲೇ ಅದು ವೆಜಿಟೇಬಲ್ಸ್ ಆಗಿರ್ಬೋದು, ರೈಸ್ ಆಗಿರ್ಬೋದು, ಮಕ್ಕಳು ತಿನ್ನೋ ಕನ್ಸಿಸ್ಟೆನ್ಸಿಯಲ್ಲಿ ಬೆಂದಿರುತ್ತೆ. ಈಗ ನೋಡ್ಬೋದು ಈ ಥರ ಕನ್ಸಿಸ್ಟೆನ್ಸಿಯಲ್ಲಿ ನಾನು ಕಿಚಡಿನ ರೆಡಿ ಮಾಡ್ಕೋತೀನಿ. ನನ್ನ ಮಗ ಈಗ ಆಲ್ರೆಡಿ 1+ ಇಯರ್ ಆಗಿರೋದ್ರಿಂದ ಸ್ವಲ್ಪ ಗಟ್ಟಿಯಾಗಿ ನಾನು ಇದನ್ನು ರೆಡಿ ಮಾಡ್ಕೋತೀನಿ. ಈಗೇನಾದರೂ ಕೆಲವು ಮಕ್ಕಳನ್ನ ಲೈಕ್ 7 ಮಂತ್ಸು, 8 ಮಂತ್ಸು ಈ ಥರ ಮಕ್ಕಳಿದ್ದಾರೆ ಅಂದರೆ ನೀರು ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ, ವಿಷಲ್ ಸ್ವಲ್ಪ ಜಾಸ್ತಿ ಕೂಗಿಸ್ಕೊಳ್ಳಿ, ಕ್ಲೀನಾಗೆ ಸ್ಮ್ಯಾಶ್ ಮಾಡ್ಕೊಳ್ಳಿ. ಆವಾಗ ಕನ್ಸಿಸ್ಟೆನ್ಸಿ ಇನ್ನೂ ತೆಳುವಾಗಿರುತ್ತೆ, ಮಕ್ಕಳಿಗೆ ಈಸಿಯಾಗಿ ನುಂಗ್ಬೋದು. ಸೊ ಈಗ ನಿಮ್ಗೆಲ್ಲರಿಗೂ ಗೊತ್ತಾಯಿತು ಅಂತ ತಿಳ್ಕೊತೀನಿ ಯಾವ ಥರ ಇನ್ಸ್ಟೆಂಟ್ ಕಿಚಡಿ ಪೌಡರ್ನ ನಾವು ರೆಡಿ ಮಾಡಿಕೊಂಡು ಮಕ್ಕಳಿಗೆ ಒಂದು ಹೆಲ್ದಿ ಲಂಚ್ನ ಪ್ರಿಪೇರ್ ಮಾಡ್ಕೋಬೋದು, ಮತ್ತು ಹೆಂಗೆ ನಾವು ನ್ಯೂ ಮದರ್ಗಳು ಟೈಮ್ ಸೇವ್ ಮಾಡ್ಕೋಬೋದು ಅಂತ. ಈ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇನ್ನೂ ಯಾವುದಾದ್ರೂ ಬೇಬೀಸ್ ಫುಡ್ ನಿಮಗೆ ಬೇಕು ಅಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ನಾನು ಮಾಡಿ ನಿಮಗೆ ಶೇರ್ ಮಾಡ್ತೀನಿ. ಇದೇ ಥರ ನನ್ನ ವೀಡಿಯೋಸ್ ಎಲ್ಲರೂ ನೋಡಿ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಟು ಮನುಜಾ ಗೌಡ ಯೂಟ್ಯೂಬ್ ಚಾನಲ್. ಇದೇ ಥರ ನಿಮ್ಮ ಸಪೋರ್ಟ್ ನನಗೆ ತುಂಬ ಅಂದರೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನಾನು ಇನ್ನು ಮುಂದೆ ಬೇರೆ ಬೇರೆ ಥರ ವೀಡಿಯೋಸ್ ಮಾಡಿ ನಿಮಗೋಸ್ಕರ ಶೇರ್ ಮಾಡ್ತೀನಿ. ಸಿ ಯು ಆಲ್ ಇನ್ ದ ನೆಕ್ಸ್ಟ್ ವಿಡಿಯೋ. ಬಾಯ್ ಬಾಯ್.